ಹಲೋ ಹಾಯ್ ವೆರಿ ಗುಡ್ ಮಾರ್ನಿಂಗ್ ನಮಸ್ತೆ ಎಲ್ರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಗೀತಾ ಕೂರ್ಗ್. ಫ್ರೆಂಡ್ಸ್, ಇವತ್ತು ಒಂದು ಒಳ್ಳೆಯ ಅದ್ಭುತವಾದ ಸರಳವಾದ ಮನೆಮದ್ದು ನಿಮಗೆ ತಿಳಿಸಿಕೊಡ್ತೀನಿ. ಸೊ ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವ ಅಂಥವರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕನ್ನ ಪ್ರೆಸ್ ಮಾಡ್ಕೊಳ್ಳಿ. ಕಾರಣ ಅಷ್ಟೇ, ನಾನು ಹಾಕುವಂಥ ವೀಡಿಯೋಸ್ ನೋಟಿಫಿಕೇಷನ್ ನಿಮಗೆ ಫಸ್ಟ್ ತಲುಪುತ್ತೆ. ಸೊ ಫ್ರೆಂಡ್ಸ್, ಯಾರಿಗೆಲ್ಲ ಅತಿಯಾದ ದೇಹದ ಉಷ್ಣತೆ ಹೆಚ್ಚಿರುತ್ತೋ ಅಥವಾ ಯಾವ ವಸ್ತುವನ್ನು ತಿಂದರೆ ದೇಹಕ್ಕೆ ಉಷ್ಣತೆಯ ತೀವ್ರತೆ ಕಾಣಿಸಿಕೊಳ್ಳುತ್ತೋ ಅಂಥವರಿಗೆ ಈ ರೆಮಿಡಿ ಬಹಳಷ್ಟು ಉಪಯುಕ್ತ ಹಾಗೂ ಸೂಕ್ತ ಮತ್ತು ಅದ್ಭುತ ರೆಮಿಡಿಯಾಗಿ ದೇಹದ ಮೇಲೆ ಪರಿಣಾಮವನ್ನು ಕೊಡುತ್ತೆ. ಈ ಮನೆಮದ್ದನ್ನು ಯಾರು ಉಪಯೋಗಿಸ್ಕೋಬಾರ್ದು ಅಂತಂದರೆ, ಸೊ ಅತಿಯಾಗಿ ನೆಗಡಿ, ಕೋಲ್ಡ್, ಆವಾಗ ಥಂಡಿ ಆಗುವಂತಹ ದೇಹ ಮನಸ್ಥಿತಿಯನ್ನು ಹೊಂದಿರೋರು ಈ ಮನೆಮದ್ದನ್ನು ಉಪಯೋಗವನ್ನು ಮಾಡಿಕೊಳ್ಬೇಡಿ. ಕಾರಣ ಇಷ್ಟೇ, ಯಾಕಂದರೆ ಅವರ ದೇಹ ಮನಸ್ಥಿತಿ ಇದಕ್ಕೆ ಒಪ್ಪೋದಿಲ್ಲ. ಹಾಗಾಗಿ ಆ ಒಂದು ಕೋಲ್ಡು, ಶೀತ ಅಂತ ಏನು ಅವ್ರಿಗೆ ಇರುತ್ತೆ ಅದು ಮತ್ತಷ್ಟು ಉಲ್ಬಣ ಆಗುವಂಥ ಚಾನ್ಸಸ್ ಇರುತ್ತೆ. ಇದು ಬಂದುಬಿಟ್ಟು ನಿಮಗೆ ಎಲ್ಲೇ ಪ್ರಾವಿಷನ್ ಸ್ಟೋರ್ಸ್ಗಳಲ್ಲಿ ಹೋದರೂ ಕೂಡ ಕೇಳಿದರೆ ಸಿಗುತ್ತೆ ಈ ವಸ್ತು. ಅಥವಾ ಸ್ಪೈಸಸ್ ಶೋರೂಮ್ ಅಂತಲೇ ಇರುತ್ತೆ, ಅಲ್ಲಿ ಕೂಡ ನೀವು ಇದನ್ನು ಖರೀದಿ ಮಾಡಿಕೊಳ್ಬಹುದು. ಫ್ರೆಂಡ್ಸ್, ಇದರ ಹೆಸರು ಬಂದು ಗೋಂದ್ ಅಂತ ಹೇಳ್ತಾರೆ. ಇಂಗ್ಲೀಷಲ್ಲಿ ಬಾದಾಮ್ ಪಿಸ್ನಿ ಅಂತ ಕೂಡ ಹೇಳ್ತಾರೆ. ಇದನ್ನು ರಾತ್ರಿ 4ರಿಂದ 5 ಕಾಳುಗಳನ್ನು ನೀರಲ್ಲಿ ನೆನೆಸಿ ಬೆಳಗ್ಗೆ ಒಂದು ಜೆಲ್ಲಿ ರೂಪದಲ್ಲಿ ಇದು ಕ್ರಿಯೇಟ್ ಆಗಿರುತ್ತೆ. ಸೊ ಇದನ್ನು ಬಿಸಿ ಹಾಲಿನಲ್ಲಿ ಅಥವಾ ಬಿಸಿ ನೀರಿನಲ್ಲಿ ಹಾಕಿ ನೀವು ಕುಡಿಯೋದ್ರಿಂದ ದೇಹದ ಉಷ್ಣತೆ ಕಡಿಮೆ ಆಗುತ್ತೆ. ಫ್ರೆಂಡ್ಸ್, ಈ ಮನೆಮದ್ದುವಿನ ಮಾಹಿತಿ ನಿಮ್ಗೆ ಇಷ್ಟ ಆಗಿರುತ್ತೆ ಅಂದ್ಕೊಳ್ತೀನಿ. ಫ್ರೆಂಡ್ಸ್, ಥ್ಯಾಂಕ್ ಯು ಸೋ ಮಚ್ ವಾಚ್ ಮಾಡಿದ್ದಕ್ಕೆ. ಲೈಕ್ ಮಾಡಿ, ಶೇರ್ ಮಾಡಿ. ಬಾಯ್ ಬಾಯ್.